Hello students, welcome to RH Chemistry. In this video we are going to discuss about instructions and guidelines which is for online seat allotment process which is given by KEA today, and the detailed explanation I am going to do. So this is the part 2. Already I have discussed part 1 about option entry process. So how to do this option entry, what all the criteria you have to follow, what is the homework you have to do, all those things we have explained. Let us continue with part 2 in this particular case. Yes, in this particular case, note on the mock allotment. As I told you, after option entry, remember, after option entry, so the next step will be the mock allotment. It is just like a mock test before annual exam. So mock allotment. ಸೊ ಮಾಕ್ ಅಲಾಟ್ಮೆಂಟ್ ಏನಾಗ್ತದ ಅಂತಂದರೆ, ನೀವು ಕೊಟ್ಟಿರೋಂಥ ಆಪ್ಷನನ್ನು ತೊಗೊಂಡು KEAದವರು ಒಂದು ಮಾಕ್ ಅಲಾಟ್ಮೆಂಟನ್ನು ಮಾಡ್ತಾರೆ. ಅಂದರೆ ಆ ಮಾಕ್ ಅಲಾಟ್ಮೆಂಟಿಂದ ನಿಮಗೆ ಏನು ಗೊತ್ತಾಗ್ತದೆ, ನೀವು ವೇರ್ ಯು ಆರ್ ಸ್ಟ್ಯಾಂಡಿಂಗ್ ಅನ್ನೋದು ಗೊತ್ತಾಗ್ತದೆ. ಅಂದರೆ ಯಾವ ಕಾಲೇಜ್ ನಿಮಗೆ ಸಿಗಬಹುದು ಅನ್ನೋದು ಗೊತ್ತಾಗ್ತದೆ. 100% ಅದೇ ಕಾಲೇಜು ಸಿಗಬೇಕು ಅಂತ ಏನಿಲ್ಲ. So see, after the entry of options completed based on the options entered by the candidates, order of merit and by following roster system ಅಂತಂದರೆ, so whatever the exact allotment they will follow the rules and regulation, the same thing they will follow the roster system and mock seat allotment will be done. Then remember, very important is this is mock allotment. This is only indicative of the seat's status. It is not the final seat. Candidates may or may not get the real allotment. Remember, may or may not ಅಂದರೆ ನಿಮಗೆ ಅದೇ ಅಲಾಟ್ಮೆಂಟ್ ಸಿಕ್ಕರೂ ಸಿಗ್ಬೋದು, ಇಲ್ಲದೇನೂ ಇರ್ಬೋದು. And only it will help the candidate to revise, update, add or delete. ಏನು ಬೇಕಾದರೂ ಮಾಡ್ಬೋದು ಇಲ್ಲಿ, ಯಾಕಂದರೆ ನೀವು ಇನ್ನೂ ಲಾಕ್ ಮಾಡಿಲ್ಲ. ನೀವು ರಿವೈಸ್ ಮಾಡ್ಬೋದು, ಅಪ್ಡೇಟ್ ಮಾಡ್ಬೋದು, ಆ್ಯಡ್ ಮಾಡ್ಬೋದು, ಇಲ್ಲ ಡಿಲೀಟು ಮಾಡ್ಬೋದು. ನಾವು ಏನು ಆಪ್ಷನನ್ನು ಎಂಟ್ರಿ ಮಾಡಿದ್ದೀವಿ ಅದನ್ನು. ನೆಕ್ಸ್ಟ್ ಸ್ಟೆಪ್ ನೋಡಿ, ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆಫ್ ಸೀಟ್ ಅಲಾಟ್ಮೆಂಟ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಹೇಗಿರ್ತದೆ ಮತ್ತು ಯಾವ್ಯಾವ ಪ್ರಿಕಾಷನ್ಸನ್ನು ನಾವು ತೊಗೋಬೇಕು ಅನ್ನೋದನ್ನು ಡೀಟೇಲಾಗಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಸೊ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಾವೀಗೇನಾಗ್ತದೆ, ಇದು ಫ್ಲೋ ಚಾರ್ಟ್ ಫಾರ್ ದ ಫಸ್ಟ್ ರೌಂಡ್. ಫ್ಲೋ ಚಾರ್ಟ್ ಫಾರ್ ದ ಫಸ್ಟ್ ರೌಂಡ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಸ್ಪೆಷಲ್ ಕ್ಯಾಟಗರಿ, ಆಲ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್, ಆರ್ಡರ್ ಆಫ್ ಅಲಾಟ್ಮೆಂಟ್. ಫಸ್ಟ್ ನಿಮಗೆ ಹೇಳಿಬಿಡ್ತೀನಿ, ಯಾವುದೇ ಪರ್ಟಿಕ್ಯುಲರ್ಸ್, ಈಗ ಒಬ್ಬ ಸ್ಟೂಡೆಂಟ್ ಎ ಇದ್ದಾನೆ ಅಂತ ಇಟ್ಕೊಳ್ಳಿ. ಸೊ ಸ್ಟೂಡೆಂಟ್ ಎ ಇದ್ದಾನೆ ಅಂತ ಇಟ್ಕೊಳ್ಳಿ. ಸೊ ಹೇಗೆ ಅಲಾಟ್ಮೆಂಟ್ ಆಗ್ತದ ಅಂತಂದರೆ, ಫಸ್ಟ್ ಆರ್ಡರ್ ಆಫ್ ಅಲಾಟ್ಮೆಂಟ್ ವಿಲ್ ಬಿ ಮೆಡಿಕಲ್ ಆ್ಯಂಡ್ ಡೆಂಟಲ್. ಫಸ್ಟ್ ಮೆಡಿಕಲ್ಲು, ಅದಾದಮೇಲೆ ಡೆಂಟಲ್ ಆಗ್ತದೆ. ಅಂದರೆ ಸಾಫ್ಟ್ವೇರ್ ಅದೇ ರೀತಿ ಡಿಸೈನ್ ಆಗಿರ್ತದೆ, ಗೊತ್ತಿರಲಿ. ಫಸ್ಟ್ ಮೆಡಿಕಲ್ ಸೀಟ್ ಅಲಾಟ್ ಆಗ್ತದೆ, ಸೆಕೆಂಡ್ ಡೆಂಟಲ್ ಸೀಟ್ ಅಲಾಟ್ ಆಗ್ತದೆ, ನೆಕ್ಸ್ಟ್ ISMH ಅಂದರೆ ಇದರಲ್ಲಿ ನಿಮಗೆ BAMS ಬರ್ಬೋದು, BHMS ಬರ್ಬೋದು. ಸೊ ಆಯುಷ್, ಎಲ್ಲ ರೀತಿ ಆಯುಷ್ ಇಲಾಖೆಯಲ್ಲಿ ಬರುವಂಥ ಎಲ್ಲ ರೀತಿ ಬರ್ತದೆ. ಇಂಜಿನಿಯರಿಂಗ್ ಅಲಾಟ್ ಆಗ್ತದೆ, ಅದರಲ್ಲಿ ಫಸ್ಟ್ ಸೂಪರ್ ನ್ಯೂಮರಿ ಇನ್ಕ್ಲೂಡಿಂಗ್, ನೆಕ್ಸ್ಟ್ ಆರ್ಕಿಟೆಕ್ಚರ್, ನೆಕ್ಸ್ಟ್ ಫಾರ್ಮ್ ಸೈನ್ಸ್, ನೆಕ್ಸ್ಟ್ B ಫಾರ್ಮಾ, ನೆಕ್ಸ್ಟ್ D ಫಾರ್ಮಾ. ಈ ಒಂದು ಆರ್ಡರಲ್ಲಿ ನಿಮ್ಮ ಒಂದು ಅಲಾಟ್ಮೆಂಟ್ ಆಗ್ತಾ ಇರ್ತದೆ, ಗೊತ್ತಿರಲಿ ಅದು. ಸೊ ವೆರಿ ಇಂಪಾರ್ಟೆಂಟ್, ಆರ್ಡರ್ ಆಫ್ ಅಲಾಟ್ಮೆಂಟ್ ವಿಲ್ ಬಿ ಲೈಕ್ ದಿಸ್. ಈಗ ನೆಕ್ಸ್ಟು ಅಲಾಟ್ಮೆಂಟ್ ಹಾಗಾದರೆ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ? ರಿಮೆಂಬರ್, ನಮ್ಮ ಅಲಾಟ್ಮೆಂಟ್ ಸ್ಟಾರ್ಟ್ ಆಗೋದು ಫಸ್ಟ್ ಪ್ರಿಫರೆನ್ಸ್ ಗಿವನ್ ಟು ಸ್ಪೆಷಲ್ ಕ್ಯಾಟಗರಿ ಲೈಕ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್, NCC ಆ್ಯಂಡ್ ಸ್ಪೋರ್ಟ್ಸ್. ಇವರ ಒಂದು ಆಪ್ಷನ್ ಎಂಟ್ರಿ ಏನಾಗಿರ್ತದೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್, NCC ಮತ್ತು ಸ್ಪೋರ್ಟ್ಸ್ದವರಿಗೆ ಫಸ್ಟ್ ಸೀಟ್ ಅಲಾಟ್ಮೆಂಟ್ ಆಗಿಬಿಡ್ತದೆ. ಫಸ್ಟ್ ಸೀಟ್ ಅಲಾಟ್ಮೆಂಟ್ ವಿಲ್ ಬಿ ದೇರ್ ಫಾರ್ ಸ್ಪೆಷಲ್ ಕ್ಯಾಟಗರಿ ಸ್ಟೂಡೆಂಟ್ಸ್. ಅದಾದ ಮೇಲೆ ರಿಮೈನಿಂಗ್ ಆಲ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಲೈಕ್ ಜನರಲ್ ಮೆರಿಟ್, SC ST ಕ್ಯಾಟಗರಿ 1, ಕ್ಯಾಟಗರಿ 2, 2A, 3A, ಆಲ್ ದೀಸ್ ಎಲಿಜಿಬಲ್ ಕ್ಯಾಂಡಿಡೇಟ್ಸಿಗೆ ಇನ್ಕ್ಲೂಡಿಂಗ್ ಸ್ಪೆಷಲ್ ಕ್ಯಾಟಗರೀಸ್ ಲೈಕ್ ಎಕ್ಸ್-ಆರ್ಮಿ ಇರ್ಬೋದು, ಆರ್ಮಿ ಇರ್ಬೋದು, SG ಇರ್ಬೋದು, AGL, ಡಿಫ್ರೆಂಟ್ ಬೇರೆ ಒಂದಷ್ಟು CRF ಇವೆಲ್ಲ ಕ್ಯಾಂಡಿಡೇಟ್ಸ್ ಏನಿದ್ದಾರೆ, ಸೊ ಡಿಫ್ರೆಂಟ್ ಕ್ಲಾಸ್ ಅಂಡರ್ ಏನು ಬರ್ತಾರೆ ಅವರಿಗೆ ಸ್ಪೆಷಲ್ ಕ್ಯಾಟಗರಿ ಅಂತ ಕನ್ಸಿಡರ್ ಮಾಡಿ ಅವರಿಗೆ ಸೀಟ್ ಅಲಾಟ್ಮೆಂಟ್ ಆಗ್ತದೆ. ಸೊ ಫಸ್ಟ್ ಸ್ಪೆಷಲ್ ಕ್ಯಾಟಗರಿ PH, NCC, ಸ್ಪೋರ್ಟ್ಸ್ ಅವರಿಗೆ ಆಗ್ತದೆ. ಸೊ ಇದರಲ್ಲಿ ಇಂಜಿನಿಯರಿಂಗ್ ಏನಾದ್ರು ಇತ್ತಂದ್ರೆ ಫಸ್ಟು ಇನ್ಕ್ಲೂಡಿಂಗ್ ಸೂಪರ್ ನ್ಯೂಮರರಿ ಫಸ್ಟ್ ಆಗಿಬಿಡ್ತದೆ. ಆಲ್ವೇಸ್ ರಿಮೆಂಬರ್, ಸೂಪರ್ ನ್ಯೂಮರರಿ ಕೋಟಾ ಏನು 5% ಇರ್ತದೆ, SNQ ಕೋಟಾ. SNQ ಕೋಟಾ ಅಂತಂದರೆ ಲೆಸ್ ದ್ಯಾನ್ 8 lakh ಸ್ಟೂಡೆಂಟ್ಸ್ ಇದ್ದವರಿಗೆ ಡಿಫ್ರೆಂಟ್ ಗ್ರೂಪನ್ನು ಮಾಡಿದ್ದಾರೆ. ಸೊ ನೀವು ಇನ್ಕಮ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿದ್ದಿದ್ರೆ, ಸೊ ಲೆಸ್ ದ್ಯಾನ್ 5% ಸೀಟ್ ಅಲಾಟ್ ಏನಿರ್ತದೆ ಅದು ಓನ್ಲಿ ಫಾರ್ ಇಂಜಿನಿಯರಿಂಗ್, ನಾಟ್ ಫಾರ್ ಆರ್ಕಿಟೆಕ್ಚರ್ ಆಲ್ಸೋ, ರಿಮೆಂಬರ್. ಸೊ ಇರ್ತದೆ. ಇದರಲ್ಲಿ EWS ಭಾಳಷ್ಟು ಜನ ಕೇಳ್ತಾ ಇದ್ರು, ಸರ್ EWS ಇದೆಯಾ ಅಂಥೇಳಿ. EWS ಕ್ಯಾಟಗರಿ, ಎಕನಾಮಿಕಲ್ ವೀಕರ್ ಸೆಕ್ಷನ್ ಕ್ಯಾಟಗರಿ, ದಿಸ್ ಇಯರ್ ಆಲ್ಸೋ ನಾಟ್ ಇನ್ಕ್ಲೂಡೆಡ್ ಇನ್ ದ KEA ಬ್ರೋಷರ್.
ಅಂದರೆ ಕ್ಲಿಯರ್ ಆಗಿ ಹೇಳ್ತೀನಿ, ಈ ವರ್ಷ EWS ಕ್ಯಾಟಗರಿಯನ್ನು ಕನ್ಸಿಡರ್ ಮಾಡಿದಂಗೆ ನನಗೇನು ಅನ್ನಿಸ್ತಾ ಇಲ್ಲ. ಹಾಗೇನಾದ್ರು ಮಾಡಿದ್ದಿದ್ರೆ ಇಲ್ಲಿ ಅದನ್ನು ಮೆನ್ಷನ್ ಮಾಡಿರ್ತಿದ್ರು, ಯಾಕಂದ್ರೆ ಸೀಟ್ ಅಲಾಟ್ಮೆಂಟ್ ಪ್ರೊಸೆಸ್ಸನ್ನು ಎಕ್ಸ್ಪ್ಲೇನ್ ಮಾಡಿದಾರೆ ಅಂತ ಅಂದಮೇಲೆ ಮಾಡಿರ್ತಿದ್ರು. ಬಟ್ ಈ ವರ್ಷವೂ EWS ಕ್ಯಾಟಗರಿ ಕರ್ನಾಟಕ ಸ್ಟೂಡೆಂಟ್ಸಿಗೆ ಅಪ್ಲಿಕೇಬಲ್ ಆಗಿಲ್ಲ. ಇಟ್ ಈಸ್ ನಾಟ್ ಎಟ್ ಅಪ್ಲಿಕೇಬಲ್. ಎಸ್, ಸೊ ಈ ರೀತಿ ಅಲಾಟ್ಮೆಂಟ್ ಆಗಬೇಕಾದ್ರೆ ಈಚ್ ರೌಂಡಲ್ಲಿ, ರಿಮೆಂಬರ್, ಈಚ್ ರೌಂಡಲ್ಲಿ ಸೀಟ್ ವಿಲ್ ಕಂಡಕ್ಟ್ ಇನ್ 3 ರೌಂಡ್. ಟೋಟಲ್ 3 ರೌಂಡ್ ವಿಲ್ ಬಿ ದೇರ್. 3 ರೌಂಡ್ ಯಾವ್ಯಾವುದು? ಸೊ ಫಸ್ಟ್ ರೌಂಡ್ ಇರ್ತದೆ, ಸೊ ಸೆಕೆಂಡ್ ರೌಂಡ್ ಇರ್ತದೆ, ದೆನ್ ಸೆಕೆಂಡ್ ರೌಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಇರ್ತದೆ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ 3 ರೌಂಡ್ ಇರ್ತದೆ. ಇದರಲ್ಲಿ ಮಾಪಪ್ ರೌಂಡ್ ಬಗ್ಗೆ ಏನೂ ಕೂಡ ಹೇಳಿಲ್ಲ. ಐ ಥಿಂಕ್ ಆ ಮಾಪಪ್ ರೌಂಡನ್ನು ಈ ವರ್ಷ ನಾವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂಥೇಳಿ ಇಲ್ಲಿ ಕರೀತಿರ್ಬೋದು. ಯಾಕಂದರೆ ಲಾಸ್ಟ್ ಇಯರ್ ಈ ರೀತಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಇರಲಿಲ್ಲ. ಸೊ ಮೇ ಬಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅದನ್ನು ಮಾಪಪ್ ರೌಂಡನ್ನು ಲಾಸ್ಟ್ ಇಯರ್ ಹೇಳಿದ್ದು, ಈ ಸಲ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಹೇಳ್ತಿರ್ಬೋದು. ಫೈನ್, 3 ರೌಂಡ್ಸ್ ಇದೆ. ಈಚ್ ರೌಂಡಲ್ಲಿ ಏನಾಗ್ತದೆ? ಕನ್ಸಿಸ್ಟ್ ಆಫ್ 3 ಫೇಸ್. ಫೇಸ್ 1, ಫೇಸ್ 2, ಫೇಸ್ 3 ಅಂತ ಆಗ್ತದೆ. ಈಚ್ ಫೇಸ್ ಕನ್ಸಿಸ್ಟ್ ಆಫ್ ನಂಬರ್ ಆಫ್ ಇಟರೇಷನ್ಸ್. ಇಟರೇಷನ್ಸ್ ಅಂತಂದ್ರೆ ಡಿಫರೆಂಟ್ ಸ್ಮಾಲ್ ಫೇಸಸ್ ವಿಲ್ ಬಿ ದೇರ್. ಸೊ ಸ್ಮಾಲ್ ರೌಂಡ್ಸ್ ವಿಲ್ ಬಿ ದೇರ್ ಇನ್ ಈಚ್ ಫೇಸ್. ಅಂದರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ಅಲಾಟ್ಮೆಂಟು 3 ರೌಂಡಲ್ಲಿ ಆಗ್ತದೆ, ಫಸ್ಟು ಸೆಕೆಂಡ್ ಮತ್ತು ಎಕ್ಸ್ಟೆಂಡೆಡ್ ಸೆಕೆಂಡ್ ರೌಂಡ್ ಅಂಥೇಳಿ. ಈಚ್ ರೌಂಡ್ ಕನ್ಸಿಸ್ಟ್ ಆಫ್ 3 ಫೇಸ್. ಫೇಸ್ 1, ಫೇಸ್ 2, ಫೇಸ್ 3 ಅಂಥೇಳಿ. ಯಾಕೆ ಈ ಫೇಸಸ್ಸನ್ನು ಇರ್ತದೆ ಅಂತಂದರೆ, ಈಗ ನಾನು ಹೇಳಿದೆ ಆರ್ಡರ್ ಆಫ್ ಅಲಾಟ್ಮೆಂಟ್ ನಮಗೆ ಇಲ್ಲಿ ಫಸ್ಟ್ ಮೆಡಿಕಲ್, ನೆಕ್ಸ್ಟ್ ಡೆಂಟಲ್, ISMH, ಇಂಜಿನಿಯರಿಂಗ್ ಹೀಗಿರ್ತದೆ ಅಂತ ಹೇಳಿದೆ, ಹೌದಾ? ಈಗ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಎ ಅನ್ನೋನು, ಜಸ್ಟ್ ಇಮ್ಯಾಜಿನ್, ಫಸ್ಟ್ ಪ್ರಿಫರೆನ್ಸ್ ಅವನು ಕೊಟ್ಟಿರ್ತಾನೆ ಇಂಜಿನಿಯರಿಂಗ್, ಸೆಕೆಂಡ್ ಪ್ರಿಫರೆನ್ಸನ್ನು ಕೊಟ್ಟಿರ್ತಾನೆ ಆರ್ಕಿಟೆಕ್ಚರ್, ಥರ್ಡ್ ಪ್ರಿಫರೆನ್ಸನ್ನು ಕೊಟ್ಟಿರ್ತಾನೆ ಮೆಡಿಕಲ್, ಫೋರ್ತ್ ಪ್ರಿಫರೆನ್ಸನ್ನು ಕೊಟ್ಟಿರ್ತಾನೆ ಡೆಂಟಲ್. ಸೊ ಇದ್ರ ಬಗ್ಗೆ ಡೀಟೇಲ್ಡನ್ನು ನೀವು ಈ ಬ್ರೋಷರ್ ಅಂತ ಏನು ಕೊಟ್ಟಿದ್ದಾರೆ ಅವರು, ಬ್ರೋಷರನ್ನು ಕರೆಕ್ಟಾಗಿ ಓದ್ಕೊಳ್ತಾ ಹೋಗ್ರಿ. ಸ್ವಲ್ಪ ಡಿಫಿಕಲ್ಟ್ ಇದೆ ಅರ್ಥ ಮಾಡ್ಕೊಳ್ಳೋದಕ್ಕೆ, ಯಾಕಂದ್ರೆ ನಾನೇ 4-5 ಸಲ ಓದಿದ್ದೀನಿ ಅದನ್ನು. ಬಟ್ ಫೇಸ್ 1, ಫೇಸ್ 2, ಫೇಸ್ 3 ವಾಟ್ ಎವರ್ ದೇ ಹ್ಯಾವ್ ಎಕ್ಸ್ಪ್ಲೇನ್, how they will take out these rounds, ಅಂದರೆ ಫೇಸ್ 1, ಫೇಸ್ 2, ಫೇಸ್ 3, ಡೆಫಿನೆಟ್ಲಿ the explanation is given, but it is not worried. ಅಂದರೆ ಭಾಳ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ನನಗೆ ಅರ್ಥ ಆಗಿಲ್ಲ ಅಂಥೇಳಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಒಂದು ರೀತಿ ಟೆಕ್ಸ್ಟ್ ಬುಕ್ ಲ್ಯಾಂಗ್ವೇಜ್ ಇದ್ದಂಗೆ. ಬಟ್ ರಿಮೆಂಬರ್, ಎಟ್ ದ ಎಂಡ್ ಆಫ್ ದ ಫಸ್ಟ್ ರೌಂಡ್ ಏನು ನಿಮ್ಮದು ಫೈನಲ್ ಸೀಟ್ ಅಲಾಟ್ಮೆಂಟ್ ಆಗಿರ್ತದೆ. So remember, at the end of the first round, whatever the seat is allotted to you, that is important for us. How this phase they will take place, andre that software, how that software will make that allotment of the seats, that by knowing that nothing is going to happen. So hence my suggestion is, don't worry about that if you are not understood. Only think after the first round, remember you will have the first whatever the eligible list. Yes, ಫಸ್ಟ್ ರೌಂಡ್ ಆದಮೇಲೆ ನಮಗೇನು ಲೀಸ್ಟ್ ಬರ್ತದೆ ಅದು ನಮಗೆ ಬೇಕಾಗಿದೆ ಹೊರತು ಅವ್ರು ಯಾವ ರೀತಿ ಅಲಾಟ್ ಮಾಡ್ತಾರೆ ಅದು ಅವ್ರು ಮಾಡ್ಕೊಳ್ತಾರೆ, ಇರಲಿ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಈಗ ಸ್ಟೂಡೆಂಟ್ ಎ ಅನ್ನೋನು ಎಂಜಿನಿಯರಿಂಗ್ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದ, ಒಂದಷ್ಟು ಕಾಲೇಜಸ್ಸು, ನೆಕ್ಸ್ಟ್ ಆರ್ಕಿಟೆಕ್ಚರ್ ಕೊಟ್ಟಿದ್ದ, ನೆಕ್ಸ್ಟ್ ಮೆಡಿಕಲ್ ಕೊಟ್ಟಿದ್ದ, ನೆಕ್ಸ್ಟ್ ಡೆಂಟಲ್ ಕೊಟ್ಟಿದ್ದ ಅಂತ ಇಟ್ಕೊಳ್ಳಿ. ಈಗ ಫಸ್ಟ್ ರೌಂಡ್ ಆಯ್ತಿದ್ದು. ಈಗ ಫಸ್ಟ್ ಫೇಸಲ್ಲಿ ಏನಾಗ್ತದೆ? ಮೆಡಿಕಲ್ ಫಸ್ಟ್ ಅಲಾಟ್ಮೆಂಟ್ ಆಗಬೇಕು, ಹೌದಾ? ಅವನಿಗೆ ಏನಾಗ್ತದೆ? ಸ್ಟೂಡೆಂಟ್ ಎಗೆ ಮೆಡಿಕಲ್ ಅಲಾಟ್ಮೆಂಟ್ ಆಗಿಬಿಡ್ತದೆ ಫೇಸ್ 1ನಲ್ಲಿ. ಸೊ ಫೇಸ್ 1ನಲ್ಲಿ ಮೆಡಿಕಲ್ ಅಲಾಟ್ಮೆಂಟ್ ಆಗಿಬಿಡ್ತದೆ, ರೈಟ್? ಸೊ ಅಥವಾ ಡೆಂಟಲ್ಲೂ ಕೂಡ ಆಗ್ಬೋದು. ಅಂದರೆ ಮೆಡಿಕಲ್ ಅವನಿಗೆ ಸೀಟ್ ಅಲಾಟ್ಮೆಂಟ್ ಇಲ್ಲ ಅವನ ರ್ಯಾಂಕಿಗೆ ಅಂತಂದರೆ ಡೆಂಟಲ್ಲೂ ಕೂಡ ಆಗ್ಬೋದು. ಇದಾದ ಮೇಲೆ ಸೆಕೆಂಡ್ ಬರೋದು ISMH ಒಂದು ಸೀಟ್ ತೊಗೊಂಡಿಲ್ಲ. ನೆಕ್ಸ್ಟ್ ಇಂಜಿನಿಯರಿಂಗ್ ಹೋದ, ಇದರಲ್ಲಿ ಏನಾಗ್ತದೆ? ಮತ್ತೆ ರೀಆರ್ಡರ್ ಆಗ್ತದೆ, ಶಫಲ್ ಆಗ್ತದೆ ಅದು ಲೀಸ್ಟು. ಶಫಲ್ ಆಗೋದು ಬಿಡೋದು ಅದು ನಿಮಗೆ ಯಾವುದಕ್ಕೂ ಸಂಬಂಧ ಬರೋದಿಲ್ಲ. ಡೋಂಟ್ ವರಿ ಅಬೌಟ್ ದ್ಯಾಟ್. ಶಫಲ್ ಆಗಿದ್ದು, ಆ ಶಫಲ್ ಆಗೋದನ್ನು ಎವ್ರಿಥಿಂಗ್ ನೀವು ನಿಮ್ಮ ಲಾಗಿನ್ ಆದಾಗ ಯು ವಿಲ್ ಅಬ್ಸರ್ವ್ ದ್ಯಾಟ್ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಸೀಟ್ ಅನ್ನೋದನ್ನು ಕೂಡ ನೀವು ನೋಡ್ಬೋದು. ಎಸ್, ಶಫಲ್ ಆಗ್ತದೆ. ಫೇಸ್ 2ದಲ್ಲಿ ನಿಮಗೆ ಆರ್ಕಿಟೆಕ್ಚರ್ ರ್ಯಾಂಕಿಂಗ್, ಅಂದರೆ ಇಂಜಿನಿಯರಿಂಗ್ ರ್ಯಾಂಕಿಂಗ್ ನಿಮಗೆ ಸೀಟ್ ಅಲಾಟ್ ಆಗ್ಬೋದು. ಅಂದರೆ ವಿದಿನ್ ದ ಫಸ್ಟ್ ರೌಂಡ್ ಫೇಸ್ 1, ಫೇಸ್ 2, ಫೇಸ್ 3 ಇದು ಸಾಫ್ಟ್ವೇರಲ್ಲಿ ಆಗುವಂಥದ್ದು. ಯಾಕಂದರೆ ಸಾಫ್ಟ್ವೇರ್ ಹೇಗೆ ಸೆಟ್ ಆಗಿರ್ತದೆ, ಫಸ್ಟ್ ಮೆಡಿಕಲ್ ಸೀಟ್ ಅಲಾಟ್ ಮಾಡ್ತದೆ ಎಲ್ಲರಿಗೂ. ಅದಾದಮೇಲೆ ನೋಡ್ತದೆ ಪ್ರಿಫರೆನ್ಸ್ ಇಂಜಿನಿಯರಿಂಗ್ ಇದೆ ಅಂದರೆ ಮೆಡಿಕಲ್ ಆಟೋಮೆಟಿಕಲಿ ಕ್ಯಾನ್ಸಲ್ ಆಗ್ತದೆ, ಅದು ಬೇರೆಯವ್ರಿಗೆ ಅಲಾಟ್ ಆಗ್ತದೆ, ನಿಮ್ಮದು ಇಂಜಿನಿಯರಿಂಗ್ ಬರ್ತದೆ ಫೇಸ್ 2ದಲ್ಲಿ. ಆ ಟೈಪ್ ಏನಾದರೂ ಆರ್ಕಿಟೆಕ್ಚರ್ ನೀವು ಇದಕ್ಕಿಂತ ಮೇಲ್ ಕೊಟ್ಟಿದ್ರೆ ಸೊ ಫಸ್ಟ್ ಇಂಜಿನಿಯರಿಂಗ್ ಆಗ್ತದೆ, ಥರ್ಡ್ ಫೇಸಲ್ಲಿ ನಿಮಗೆ ಆರ್ಕಿಟೆಕ್ಚರ್ ಆಗ್ಬೋದು. ಈ ರೀತಿ
ಆದರೆ ಎಟ್ ದ ಎಂಡ್ ಆಫ್ ದ ಫಸ್ಟ್ ರೌಂಡ್ ನಮಗೆ ಯಾವ ಲೀಸ್ಟ್ ನಮ್ಮ ಕೈಯಲ್ಲಿ ಇರ್ತದೆ ಅಥವಾ ನಮಗೆ ಕಾಣಿಸ್ತದೆ ಕಂಪ್ಯೂಟರಲ್ಲಿ ಅನ್ನೋದು ಅಷ್ಟೇ ನಮಗೆ ಇಂಪಾರ್ಟೆಂಟ್. ಅಂದರೆ ನನ್ನ ಒಂದು ಸೀಟ್ ಅಂದರೆ ಅಕಾರ್ಡಿಂಗ್ ಟು ಮೈ ರ್ಯಾಂಕಿಂಗ್ ವಿಚ್ ಕಾಲೇಜ್ ಐ ಹ್ಯಾವ್ ಅಲಾಟೆಡ್ ವಿತ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಸ್, ಇನ್ನೊಂದು ಕ್ಲಾರಿಫಿಕೇಷನನ್ನು ಈ ಸಮಯದಲ್ಲಿ ಕೊಡೋದಕ್ಕೆ ಇಷ್ಟಪಡ್ತೀನಿ. Very very important point is that some student have asked me, so first round how many seats will get allot, second round how many seats will get allot, like that. I will tell you one thing, my dear students. Just imagine we have 25,000 seats. Just imagine 25,000 seats including engineering, medical, dental, BAMS andre ISMH, everything, B Pharma, D Pharma, everything. Just imagine, more than this it is there, no, don't worry. All those 25,000 seats will be allotted in the first round. Remember, very very important. It is not like only this government seat will be allotted like that. Remember, within this it will come out with, so a government seat, remember, government in private college seats in case of MBBS and BDS, and private in private college seats, everything will be there. ಆದರೆ ಅದಕ್ಕೆ ಬೇರೆ ಬೇರೆ ಕೋಡ್ಸ್ಗಳು ಇರ್ತದೆ, ಬೇರೆ ಬೇರೆ ಕೋಡ್ಸ್ಗಳು ಇರ್ತದೆ. ಆ ಕೋಡ್ಸನ್ನು ನೀವು ಹೇಗೆ ನೀವು ಆಪ್ಷನ್ ಎಂಟ್ರಿಯಲ್ಲಿ ಕೊಡ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಸೀಟ್ ಅಲಾಟ್ಮೆಂಟ್ ಆಗ್ತದೆ. ಬಟ್ ನಾ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಇನ್ ದ ಫಸ್ಟ್ ರೌಂಡ್ ಇಟ್ ಸೆಲ್ಫ್ ಆಲ್ ದ 100% ಸೀಟ್ ವಿಲ್ ಬಿ ಅಲಾಟೆಡ್. Hence, it will take some time for the first round, right? First round will take this 3 phase and each phase consists of different rounds, small rounds, because all 100% seat will be allotted in the first round of allotment. After first round of allotment, you will get some seat allotted for your ranks. If you don't have any ranks which comes under that allotment, then definitely you will not allotted with any of the seats in the first round. ಸೊ ರಿಮೆಂಬರ್ ದಟ್ ಪಾಯಿಂಟ್. ಇದಾದಮೇಲೆ ಏನು ಮಾಡಬೇಕು ಹಾಗಾದರೆ, ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್. ಅಂದರೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ ಆದಮೇಲೆ ವಾಟ್ ಈಸ್ ದ ಚಾಯ್ಸ್ ಬಿಫೋರ್ ಅ ಕ್ಯಾಂಡಿಡೇಟ್ಸ್ ವಿಚ್ ಈಸ್ ಪ್ರೆಸೆಂಟ್. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೊ ಏನೇನು ಚಾಯ್ಸ್ ಇದೆ ಹಾಗಾದರೆ, ಎಸ್, ಹಾಗಾದರೆ ಯಾವ್ಯಾವ ಚಾಯ್ಸ್ ಉಳಿತದೆ ನೋಡಿ. ಫಸ್ಟ್ ಚಾಯ್ಸ್ ಏನಪ್ಪ ಅಂತಂದರೆ, ಎನಿ ಸ್ಟೂಡೆಂಟ್ಸ್, what he has to decide is, I am satisfied with, very very important, satisfied with allotted seat and willing to report to the allotted college. Very very important. ನೆನ್ಪಿಟ್ಕೊಳ್ಳಿ ಮೈ ಡಿಯರ್ ಸ್ಟೂಡೆಂಟ್ಸ್. ಫಸ್ಟ್ ನಿಮ್ಗೆ ಸೀಟ್ ಅಲಾಟ್ ಆದಮೇಲೆ ಏನು ಕೇಳ್ತಾರವರು, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಕೊಡ್ತಾರೆ. 4 ಚಾಯ್ಸ್ ನಿಮ್ಮ ಮುಂದೆ ಇರ್ತದೆ. ಫಸ್ಟ್ ಚಾಯ್ಸ್ ಅಂದರೆ ಏನಂತ ನೀವು ಅಂದರೆ ನಿಮಗೆ ಯಾವ ರೀತಿ ಅಂದ್ಕೊಳ್ತೀರಿ ಆ ರೀತಿ. ಈಗ ನೀವೇನಾದರೂ, ಇಫ್ ಯು ಆರ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್ ಆ್ಯಂಡ್ ವಿಲ್ಲಿಂಗ್ ಟು ರಿಪೋರ್ಟ್, ವಿಚ್ ಮೀನ್ಸ್ ಗೆಟ್ ಅಡ್ಮಿಷನ್ ಇನ್ ಟು ದ ಕಾಲೇಜ್, ಚಾಯ್ಸ್ 1 ಯು ಹ್ಯಾವ್ ಟು ಸೆಲೆಕ್ಟ್. ನೆಕ್ಸ್ಟ್ ಚಾಯ್ಸ್ 2, ಫಾರ್ ದೋಸ್ ಸ್ಟೂಡೆಂಟ್ಸ್ those who are not satisfied with the allotted seat, they are satisfied with the allotted seat, but they wish to participate in the next round for to get some more best seat compared to the seat which is allotted. ಅಂದರೆ ಫಸ್ಟ್ ರೌಂಡ್ದಲ್ಲಿ ನೀವು ಸ್ಯಾಟಿಸ್ಫೈ ಆಗಿದ್ದೀರಿ ಆ್ಯಂಡ್ ಅಡ್ಮಿಷನ್ ತೊಗೊಂಡ್ಬಿಡ್ತೀರಿ ಡೈರೆಕ್ಟಾಗಿ. ಸೆಕೆಂಡ್ ರೌಂಡ್ದಲ್ಲಿ ನೀವು ಅಂದ್ಕೊಂಡಿದ್ದ ಕಾಲೇಜ್ ಸಿಕ್ಕಿಲ್ಲ, ಬಟ್ ಇನ್ನೊಂದು ಕಾಲೇಜ್ ಏನು ಸಿಕ್ಕಿದೆ ಅದು ಕೂಡ ನಿಮಗೆ ಖುಷಿ ಇದೆ, ಬಟ್ ಯು ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್ ಬಿಕಾಸ್ ಇನ್ ನೆಕ್ಸ್ಟ್ ರೌಂಡ್ ಯು ಮೇ ಗೆಟ್ ದ ಹೈಯರ್ ಪ್ರಿಯಾರಿಟಿ ಆರ್ಡರ್, ರೈಟ್. ಚಾಯ್ಸ್ 3 ಯಾರ್ಯಾರಿಗೆ ಅಂತಂದರೆ, ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಅಲಾಟೆಡ್ ಸೀಟ್ ಆ್ಯಂಡ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್. ಚಾಯ್ಸ್ 2ದಲ್ಲಿ ಏನಾಗ್ತದೆ ಅಂತಂದರೆ, ಸೊ ನಿಮಗೆ ಅಲಾಟ್ ಆಗಿದ್ದ ಸೀಟ್ ನಿಮ್ಮ ಹತ್ರ ಹಾಗೆ ಉಳಿದಿರ್ತದೆ. ಬಟ್ ಚಾಯ್ಸ್ 3ದಲ್ಲಿ ಯು ಆರ್ ಗಿವಿಂಗ್ ಔಟ್ ದಟ್ ಸೀಟ್, ಟು ದ KEA ಬ್ಯಾಕ್. ಅಂದರೆ ಈ ಸೀಟ್ ನಿಮಗೆ ಸೆಕೆಂಡ್ ರೌಂಡಿಗೆ ತೊಗೊಂಡು ಹೋಗೋದಿಲ್ಲ ನೀವು, ಆದರೆ ಇದನ್ನು ತೊಗೊಂಡು ಹೋಗ್ತೀರಿ. ಚಾಯ್ಸ್ 3ದಲ್ಲಿ ಯು ಆರ್ ನಾಟ್ ಸ್ಯಾಟಿಸ್ಫೈಡ್, ಸೊ ಯು ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್. ಚಾಯ್ಸ್ 4 ಯಾರಿಗಪ್ಪ ಅಂತಂದರೆ, ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ KEA ಅಲಾಟೆಡ್ ಸೀಟ್ ಆ್ಯಂಡ್ ಯು ಹ್ಯಾವ್ ಗಾಟ್ ಸಮ್ ಸೀಟ್ ಎಲ್ಸ್ವೇರ್. ಅಂದರೆ ಬೇರೆ ಯಾವುದೋ ಕಡೆ ನೀವು ಅಪ್ಲೈ ಮಾಡಿದರೆ ಅಷ್ಟೊತ್ತಿಗೆ ಅದು ರಿಸಲ್ಟ್ ಬಂತು ಅಂತ ಇಟ್ಕೊಳ್ಳಿ. ಹೆನ್ಸ್ KEAದಿಂದ ನಮಗೆ ಸೀಟ್ ಬೇಡ. ಸೊ ಯು ಆರ್ ಕ್ವಿಟಿಂಗ್ ದಿಸ್ ರೌಂಡ್, ನಾಟ್ ಓನ್ಲಿ ದಿಸ್ ರೌಂಡ್, ದ ಹೋಲ್ ಪ್ರೊಸೆಸ್ ಇಟ್ ಸೆಲ್ಫ್ ಆ್ಯಂಡ್ ನಾಟ್ ಬಿ ಕನ್ಸಿಡರ್ಡ್ ಫಾರ್ ರಿಮೈನಿಂಗ್ ರೌಂಡ್ಸ್, ಅಂದರೆ ಫರ್ದರ್ ರೌಂಡ್ಸ್. ವೆರಿ ಸಿಂಪಲ್.
ಚಾಯ್ಸ್ 1ದಲ್ಲಿ ಏನು ಹೇಳ್ತೀವಿ, ನಿಮಗೆ ಕೊಟ್ಟಿರೋ ಅಂಥ ಸೀಟು ಸ್ಯಾಟಿಸ್ಫೈ ಆಗಿದೆ, ಅಡ್ಮಿಷನ್ ತೊಗೊಂಡ್ವಿ, ಮುಂದೆ ನಿಮ್ಮ ಕತೆ ಮುಗೀತು. ಸೊ ಚಾಯ್ಸ್ 2ದಲ್ಲಿ satisfied with the allotted seat but wish to participate, which means you are satisfied with the seat but you want to check whether you will get better seat than this or not. So choice 2, which means that seat will be with you only. Then choice 3, you are not at all satisfied with the seat and wish to participate by giving out that seat. So here you are rejecting the seat. Remember, you are rejecting the seat and you will never get that seat back. But here you are holding the seat. ಗೊತ್ತಿರಲಿ, you are holding the seat, remember. ನೆಕ್ಸ್ಟ್ ಚಾಯ್ಸ್ 4ದಲ್ಲಿ ಏನು ಅಂತಂದರೆ, ಸೊ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ KE ಅಲಾಟ್ಮೆಂಟ್. ನನಗೆ KE ಅಲಾಟ್ಮೆಂಟ್ ನಾನು ಚಲೋ ಸಿಗ್ತದಂತ ಬಂದಿದ್ದೆ, ಸಿಕ್ಕಿಲ್ಲ, ಅಂದರೆ ಅಲಾಟ್ ಆಗಿದೆ ಬಟ್ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ಆ್ಯಂಡ್ ಐ ಆಮ್ ಕ್ವಿಟಿಂಗ್ ದಟ್ KE ಅಲಾಟ್ಮೆಂಟ್ ಪ್ರೊಸೀಜರ್. ಇದು ಚಾಯ್ಸ್ 4. ಈಗ ನಾವು ಚಾಯ್ಸ್ 1 ಬಗ್ಗೆ ಸ್ವಲ್ಪ ಡೀಟೇಲಾಗಿ ನೋಡ್ಕೊಳ್ಳೋಣಂತೆ. ಚಾಯ್ಸ್ 1 ಆಲ್ರೆಡಿ ನಾನು ಹೇಳಿದೆ, ಸ್ಯಾಟಿಸ್ಫೈಡ್ ವಿತ್ ದ ಸೀಟ್ ಆ್ಯಂಡ್ ಯು ಆರ್ ರೆಡಿ ಟು ಟೇಕ್ ದ ಅಡ್ಮಿಷನ್. ಹಾಗಾದರೆ ಏನೇನು ಗೈಡ್ಲೈನ್ಸ್ ಇದೆ ನೋಡಿ. ಫಸ್ಟ್ ಗೈಡ್ಲೈನ್ ಅಪ್ಪ ಏನಂತಂದರೆ, ಯು ಆರ್ ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್. ಯಾಕಂದ್ರೆ ನೀವು ಹೇಳಿಬಿಟ್ರಿ ಯು ಆರ್ ಸ್ಯಾಟಿಸ್ಫೈಡ್ ವಿತ್ ದ ಸೀಟ್, ಯು ಆರ್ ಗೋಯಿಂಗ್ ಟು ಟೇಕ್ ದ ಅಡ್ಮಿಷನ್, ದೆನ್ ವೈ ಯು ಗೋ ಫಾರ್ ದ ಫರ್ದರ್ ರೌಂಡ್ಸ್, ಯು ಆರ್ ನಾಟ್ ಎಲಿಜಿಬಲ್. ನೆಕ್ಸ್ಟ್ ನೋಡಿ, ಸೊ ಇಫ್ ಯು ಆರ್ ಸ್ಯಾಟಿಸ್ಫೈಡ್, ವಾಟ್ ಯು ಹ್ಯಾವ್ ಟು ಡೂ, ಇಮಿಡಿಯೇಟ್ಲಿ ಯು ಹ್ಯಾವ್ ಟು ಪೇ ದ ಪ್ರಿಸ್ಕ್ರೈಬ್ಡ್ ಫೀಸ್ and download the challan from the KEA website and download the admission order and report to the college. ಇದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ. ಸೊ you are satisfied so that you want to take the admission, so that you will pay the prescribed fees by downloading the challan and you will visit the college and you will take the admission. Remember, immediately after this admission, log into option entry. Very very important, ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. Remember, you have to log into option entry login ID and report to KEA that you have joined the college. ಅಂದರೆ ನೀವು ಜಾಯಿನ್ ಮಾಡಿದ್ದೀರಿ ಅನ್ನೋದನ್ನು ಹೇಳಬೇಕಾಗ್ತದೆ. ಯು ಹ್ಯಾವ್ ಟು ಟೆಲ್. ರಿಮೆಂಬರ್, ಯು ಹ್ಯಾವ್ ಟು ಟೆಲ್. ಹೇಳ್ದಿಲ್ಲ ಅಂದರೆ ಏನಾಗ್ತದೆ, ರಿಮೆಂಬರ್ ಯುವರ್ ಸೀಟ್ ವಿಲ್ ಬಿ ಕ್ಯಾನ್ಸಲ್ಡ್. ಸೊ ಅದು ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ. ಅರ್ಥ ಆಯಿತು ಅಂತ ಅನ್ಕೋತೀನಿ. ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಫರ್ದರ್ ರೌಂಡ್, ಪೇ ದ ಪ್ರಿಸ್ಕ್ರೈಬ್ಡ್ ಫೀಸ್ and immediately log into the option entry login and tell them KEA to have to inform them that you have joined the college. Next ನೋಡೋಣಂತೆ. ಕ್ಯಾಂಡಿಡೇಟ್ಸ್ ಹ್ಯಾಸ್ ಟು ಡೌನ್ಲೋಡ್. ಏನು ಮಾಡಬೇಕು ಹಾಗಾದರೆ ಅಡ್ಮಿಷನ್ ತೊಗೊಳ್ಳೋದಕ್ಕಿಂತ ಮುಂಚೆ ಅಂತಂದರೆ, ಯು ಹ್ಯಾವ್ ಟು ಡೌನ್ಲೋಡ್ ದ ಪ್ರಿಂಟ್ ದ ಚಲನ್ ಫ್ರಮ್ ದ KEA ವೆಬ್ಸೈಟ್ ವಿಚ್ ಈಸ್ ಇನ್ ದ ಟ್ರಿಪ್ಲಿಕೇಟ್. ಟ್ರಿಪ್ಲಿಕೇಟ್ ಅಂದರೆ 3 ಕಾಪೀಸ್ ಇರ್ತದೆ. 3 ಕಾಪೀಸ್ ವಿಲ್ ಬಿ ದೇರ್. ಸೊ 3 ಕಾಪೀಸ್ ಚಲಂತ ಇರ್ತದೆ, ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡಿದ ಮೇಲೆ ಡೀಟೇಲ್ಸ್ ಆಫ್ ದ ಕ್ಯಾಂಡಿಡೇಟ್ಸ್ ವಿಲ್ ಬಿ ಪ್ರೀ ಪ್ರಿಂಟೆಡ್. ಎವ್ರಿಥಿಂಗ್ ವಿಲ್ ಬಿ ಪ್ರಿಂಟೆಡ್, ಸಚ್ ಆಸ್ ನೇಮ್, ಸೀಟ್ ನಂಬರ್, ಕಾಲೇಜ್, ಕೋರ್ಸ್, ಅಲಾಟೆಡ್ ಸೀಟ್, ಎವ್ರಿಥಿಂಗ್. ಫೀಸ್ ಟು ಬಿ ಪೇಡ್, ಎಷ್ಟು ಫೀ ಪೇ ಮಾಡಬೇಕು, ಬ್ಯಾಂಕ್ ಅಕೌಂಟ್ ನಂಬರ್, ಅಂದರೆ ಎಲ್ಲಿಗೆ ಪೇ ಮಾಡಬೇಕು ಎಲ್ಲದೂ ಕೂಡ ಇರ್ತದೆ. ಸೊ ಕನ್ಫರ್ಮ್ ದ ಪ್ರಿಂಟೆಡ್ ಡೀಟೇಲ್ಸ್, ಅಫಿಕ್ ದ ಸಿಗ್ನೇಚರ್, ಅದ್ರ ಮೇಲೆ ಒಂದು ಸಿಗ್ನೇಚರ್ ಮಾಡಬೇಕು. ಅದನ್ನು ನಿಯರೆಸ್ಟ್ ಬ್ಯಾಂಕಿಗೆ ತೊಗೊಂಡು ಹೋಗಬೇಕು. So it should be taken to the prescribed fee should be paid in the prescribed bank which is notified by the KEA. After that, remember, after receiving the payment, bank will return the candidate copy. ಅಂದರೆ 3 ಕಾಪಿ ಅಂತ ಏನು ಹೇಳಿದ್ವಲ್ಲ, ಅದರಲ್ಲಿ 1 ಕಾಪಿ ನಿಮಗೆ ಕೊಡ್ತಾರೆ, 1 ಕಾಪಿಯನ್ನು KEAದವರು ಇಟ್ಕೊಂಡಿರ್ತಾರೆ. ಅಂದರೆ KEAದವರಿಗೆ candidate copy to the candidates by retaining the KEA, ರಿಟರ್ನ್ ಟು ದ ಕ್ಯಾಂಡಿಡೇಟ್, ರಿಟರ್ನ್ ಇನ್ ದ KEA ಆ್ಯಂಡ್ ಬ್ಯಾಂಕ್ ಕಾಪಿ, ಅವೆರಡನ್ನು ಕೂಡ ಅವರೇ ಇಟ್ಕೊಂಡಿರ್ತಾರೆ. ನಿಮಗೆ ವಿಲ್ ರಿಟರ್ನ್ ದ ಕ್ಯಾಂಡಿಡೇಟ್ಸ್ ಕಾಪಿ ಟು ದ ಕ್ಯಾಂಡಿಡೇಟ್ಸ್. ಓಕೆ, 3 ಕಾಪಿ ಒಳಗೆ 1 ಕಾಪಿ ನಿಮಗೆ ಕೊಡ್ತಾರೆ. ಆ ಕಾಪಿ ತೊಗೊಂಡು ಏನು ಮಾಡಬೇಕು, ಆಫ್ಟರ್ 1 hour ಆಫ್ ದ ಪೇಮೆಂಟ್ ಕ್ಯಾಂಡಿಡೇಟ್ ವಿಲ್ ಏಬಲ್ ಟು ಡೌನ್ಲೋಡ್ ದ ಅಡ್ಮಿಷನ್ ಆರ್ಡರ್. ಡೈರೆಕ್ಟ್ ಕಾಲೇಜಿಗೆ ಹೋಗಿಬಿಡೋದಲ್ಲ, ಇದನ್ನು ದುಡ್ಡನ್ನು ತುಂಬಿಟ್ಟು ಕಾಲೇಜಿಗೆ ಡೈರೆಕ್ಟ್ ಹೋಗೋದಲ್ಲ. ಸೊ ಏನು ಮಾಡಬೇಕು, ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೋಬೇಕು. ಆಫ್ಟರ್ ಟೇಕಿಂಗ್ ದ ಅಡ್ಮಿಷನ್ ಆರ್ಡರ್ ಅದರ ಮೇಲೆ ಸೈನ್ ಮಾಡಬೇಕು. ಪ್ರಿಂಟ್ ತೊಗೊಂಡು ಸೈನ್ ಮಾಡಿ ಅಡ್ಮಿಷನ್ ಆರ್ಡರ್ ಮೇಲೆ ರಿಪೋರ್ಟ್ ಟು ದ ಕಾಲೇಜ್ ಅಲಾಂಗ್ ವಿತ್ ದ ಒರಿಜಿನಲ್ ಡಾಕ್ಯುಮೆಂಟ್ ತೊಗೊಂಡು ಯು ಹ್ಯಾವ್ ಟು ರಿಪೋರ್ಟ್ ಟು ದ ಕಾಲೇಜ್ ಆ್ಯಂಡ್ ಬಿಫೋರ್ ಲಾಸ್ಟ್ ಡೇಟ್ ಮೆನ್ಷನ್ಡ್ ಇನ್ ದ ಅಡ್ಮಿಷನ್ ಆರ್ಡರ್. See, whatever the choice filling is there, which means choice 1, choice 2, choice 3, choice 4, whatever you want to take, everything should be taken within that particular stipulated time. There will be some date given for each and everything. Within this date, you have to take the admission. So you have to put your choices, remember. If not, what happens? See, when you get admission into the college authority, what they will do, college authority will have to log into the college login ID. They will log into the college login ID and they will tell to the KEA that respective candidates has joined the college. ಅಂದರೆ ಅವರ ಕೆಲಸ ಅಲ್ಲಿಗೆ ಮುಗೀತು. ನೀವು ಅಡ್ಮಿಷನ್ ತೊಗೊಂಡ್ರೆ ನಿಮ್ಮ ಕೆಲಸ ಮುಗೋದಿಲ್ಲ, ಹೇಳ್ತೀನಿ.
ನಿಮ್ಮ ಕಾಲೇಜ್ ಅಡ್ಮಿಷನ್ ತೊಗೊಂಡ್ಮೇಲೆ ಆ ಕಾಲೇಜ್ದವ್ರು ಏನು ಮಾಡ್ತಾರೆ, ಅವ್ರು ಏನು ಮಾಡ್ತಾರೆ, ಕೆ ಇ ಎಗೆ ನೀವು ಅಡ್ಮಿಷನ್ ಆಗಿದ್ದೀರಿ ಅನ್ನೋದನ್ನು ಅವ್ರ ಕಡೆಯಿಂದ ಹೇಳ್ತಾರೆ. ಬಟ್ ನಿಮ್ಮ ಕಡೆಯಿಂದ ಏನಾಗಬೇಕು, you have to inform. See, you have to inform. If candidate fails to report back to KEA that he or she has joined them, the seat will be cancelled even though they might have physically joined. ಏನಾಗ್ತದೆ, ಕಾಲೇಜಿಗೆ ಜಾಯಿನ್ ಆಗಿಬಿಡ್ತೀರಿ, ಜಾಯಿನ್ ಆದಮೇಲೆ ಅಡ್ಮಿಷನ್ ಎಲ್ಲ ಮುಗೀತು ಅಂಥೇಳಿ ಪಾರ್ಟಿ ಮಾಡ್ಕೊಂಡು ಅವತ್ತು ರಾತ್ರಿ ಊಟ ಮಾಡ್ಕೊಂಡು ಮಕ್ಕೋಬಿಡ್ತೀರಿ. ಹಿಂಗೆ ಮಾಡಿದರೆ ನಿಮ್ಮ ಸೀಟ್ ಕ್ಯಾನ್ಸಲ್ ಆಗ್ತದೆ, ಗೊತ್ತಿರಲಿ. ಸೊ ಏನು ಮಾಡಬೇಕು ಅದಕ್ಕಾಗಿ, ಆಫ್ಟರ್ ಗೆಟಿಂಗ್ ಅಡ್ಮಿಷನ್ ಇನ್ ಟು ದ ಕಾಲೇಜ್ ಯು ಹ್ಯಾವ್ ಟು ಲಾಗ್ ಇನ್ ಟು KEA ವೆಬ್ಸೈಟ್. ಒನ್ಸ್ ಅಗೇನ್ ವೆಬ್ಸೈಟ್ ಆಗಿ ಯು ಹ್ಯಾವ್ ಟು ಟೆಲ್ ದೆಮ್ ಐ ಹ್ಯಾವ್ ಜಾಯಿಂಡ್ ದ ಕಾಲೇಜ್, ದಿಸ್ ಆ್ಯಂಡ್ ದಿಸ್ ಕಾಲೇಜ್, ಫಿಸಿಕಲಿ ಐ ಹ್ಯಾವ್ ಜಾಯಿಂಡ್ ಅಂತೇಳಿ ಅವರಿಗೆ ಹೇಳಬೇಕು. ಅಲ್ಲಿ ಎಲ್ಲ ಪರ್ಫಾರ್ಮ್ ಇರ್ತದೆ, ಅದನ್ನು ಫಿಲ್ ಮಾಡಿದರೆ ಆಯಿತು, ಐ ಹ್ಯಾವ್ ಜಾಯಿಂಡ್ ಅಂಥೇಳಿ. ನೀವು ಅದನ್ನು KEAದವರಿಗೆ ನೀವು ನಿಮ್ಮ ಕಡೆಯಿಂದ ಕಾಲೇಜ್ ಕಡೆಯಿಂದ ತಿಳಿಸ್ಬಿಟ್ರೆ ಅವರು, ನಿಮ್ಮ ಕಡೆಯಿಂದ ನೀವು ತಿಳಿಸಿಲ್ಲ ಅಂತಂದರೆ ಯುವರ್ ಸೀಟ್ ವಿಲ್ ಬಿ ಕ್ಯಾನ್ಸಲ್ಡ್. ರಿಮೆಂಬರ್, ಫರ್ದರ್ ಎನಿ ಕ್ಯಾಂಡಿಡೇಟ್ ಹೂ ಹ್ಯಾಸ್ ಪೇಡ್ ದ ಫೀಸ್, ಏನಾಗ್ತದೆ, ಒಂದಷ್ಟು ಮಂದಿ ಫೀಸ್ ಪೇ ಮಾಡ್ಬೋದು, ಅಡ್ಮಿಷನ್ ಆರ್ಡರ್ ತೊಗೊಳ್ತಾರೆ, ಬಟ್ ಫೇಲ್ಸ್ ಟು ರಿಪೋರ್ಟ್ ಟು ದ ಕಾಲೇಜ್ ರಿಪೋರ್ಟ್ ಆಗೋದೇ ಇಲ್ಲ, ಅಡ್ಮಿಷನ್ನೇ ತೊಗೊಳ್ಳೋದಿಲ್ಲ. ಅಂದರೆ ಹೋಗಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಟ್ಟು ಅಡ್ಮಿಷನ್ ಕಂಪ್ಲೀಟ್ ಮಾಡಬೇಕಲ್ವ, ಅದನ್ನು ಮಾಡೋದೇ ಇಲ್ಲ. ಆನ್ ಆರ್ ಬಿಫೋರ್ ದ ಲಾಸ್ಟ್ ಡೇಟ್, ಅವ್ರೇನು ಲಾಸ್ಟ್ ಡೇಟ್ ಕೊಟ್ಟಿರ್ತಾರೆ ಆ ಡೇಟ್ ಒಳಗೆ ಅದನ್ನು ಮಾಡೋದಿಲ್ಲ. ಯಾಕಂದ್ರೆ ಒಂದಷ್ಟು ಮಂದಿ ಇದನ್ನು ಫೀ ತುಂಬಿ ಅಡ್ಮಿಷನ್ ಆರ್ಡರ್ ತೊಗೊಂಡ ತಕ್ಷಣ ಖುಷಿಯಾಗಿ ಬಿಡ್ತಾರೆ, ಮಲ್ಕೊಂಡು ಬಿಡ್ತಾರೆ ಅಲ್ಲೇ ಅವರು. ಸೊ ನೀವು ಹಾಗೇನಾದ್ರು ಮಲ್ಕೊಂಡಿದ್ರಿ ಅಂದರೆ ಯಾರೂ ಬಂದು ಎಬ್ಸೋದಿಲ್ಲ, ನಿಮಗೆ ಗೊತ್ತಿರಲಿ. ಏನು ಮಾಡ್ತೀರಿ, ನೀವು ಮಲ್ಕೊಂಡೇ ಇರ್ತೀರಿ, ನಿಮ್ಮ ಸೀಟ್ ಕ್ಯಾನ್ಸಲ್ ಆಗಿ ಸೆಕೆಂಡ್ ರೌಂಡಿಗೆ ಹೋಗಿಬಿಡ್ತದೆ ಅದು. ಸೊ ಅಂದರೆ ಬಿಫೋರ್ ದ ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಸ್ಪೆಸಿಫೈಡ್ ಬೈ KEA ಇನ್ ದ ಅಡ್ಮಿಷನ್ ಆರ್ಡರ್ದಲ್ಲಿ ಮೆನ್ಷನ್ ಮಾಡಿರ್ತಾರೆ, ಈ ಡೇಟ್ ಒಳಗೆ ಫೇ ಮಾಡಿದ ಮೇಲೆ ಹೋಗಿ ಜಾಯಿನ್ ಆಗಬೇಕು. ನೀವು ಜಾಯಿನ್ ಆಗಿಲ್ಲ ಅಂದರೆ ಫಾರ್ ಸಚ್ ಕ್ಯಾಂಡಿಡೇಟ್ ನೋ ಎಕ್ಸ್ಟೆನ್ಷನ್. ರಿಮೆಂಬರ್, ನಮಗೆಲ್ಲದಕ್ಕೂ ಟೈಮ್ ಬೇಕು, ಸರ್ ಇನ್ನೊಂದು ವಾರ ಟೈಮ್ ಕೊಡಿ ಅಂತ ಕೇಳೋರು ಇರ್ತಾರೆ ಒಂದಷ್ಟು ಮಂದಿ. ನೋ ಎಕ್ಸ್ಟೆನ್ಷನ್ ಆಫ್ ದ ಟೈಮ್ ವಿಲ್ ಬಿ ಗಿವನ್ ಆ್ಯಂಡ್ ಅಲಾಟ್ಮೆಂಟ್ ಮೇಡ್ ಇನ್ ಹರ್ ಫೇವರ್ ಈಸ್ ಶಾಲ್ ಬಿ ಟ್ರೀಟೆಡ್ ಆಸ್ ಕ್ಯಾನ್ಸಲ್ಡ್ ಆ್ಯಂಡ್ ಹಿ ಆರ್ ಶಿ ಹ್ಯಾಸ್ ನೋ ಕ್ಲೇಮ್ ಫರ್ದರ್ ಆನ್ ಸಚ್ ಅಲಾಟ್ಮೆಂಟ್. ಅಂದರೆ ಈ ರೀತಿ ನೀವು ಜಾಯಿನ್ ಆಗಿಲ್ಲ ಅಂದಾಗ ಸೊ ಕ್ಯಾನ್ಸಲ್ ಆಗಿ ಒಂದು ಸ್ವಲ್ಪ ದಿವಸ ಆದಮೇಲೆ ಎಚ್ಚರ ಆಗ್ತೀರಿ ನೀವು. ಅದ ಎಚ್ಚರ ಆದಮೇಲೆ ನಾನು ಅದು ಅಡ್ಮಿಷನ್ ಮಾಡಿಸಿದ್ದೆ, ಫೀ ತುಂಬಿದ್ದೆ, ನನಗೆ ಅದರ್ ಸೀಟ್ ಬೇಕಾಗಿತ್ತು, ಯಾವುದೂ ಕ್ಲೇಮ್ ನಡೆಯೋದಿಲ್ಲ. ಆ್ಯಂಡ್ ದೇ ವಿಲ್ ನಾಟ್ ಕನ್ಸಿಡರ್ಡ್ ಫಾರ್ ದ ಅಲಾಟ್ಮೆಂಟ್ ಆಫ್ ದ ಸೀಟ್ಸ್ ಇನ್ ದ ಸಬ್ಸಿಕ್ವೆಂಟ್ ರೌಂಡ್. ಅಂದರೆ ನೀವು ಬೇರೆ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೂ ಬರೋದಿಲ್ಲ. ಎಡಿಷನ್ ಟು ದ್ಯಾಟ್ ನೀವು ಫೀ ಪೇ ಮಾಡಿರ್ತೀರಿ ಅದು ಕೂಡ ಫೋರ್ಫಿಟ್ ಆಗಿಬಿಟ್ಟಿರ್ತದೆ. ಅಂದರೆ ಅದನ್ನು ಮುಟ್ಟುಗೋಲು ಹಾಕ್ಕೊಂಡು ಬಿಡ್ತಾರೆ. ದೇ ವಿಲ್ ಟೇಕ್ ದ್ಯಾಟ್ ಫೀಸ್ ಆ್ಯಂಡ್ ದೇ ವಿಲ್ ಗಿವ್ ದ್ಯಾಟ್ ಸೀಟ್ ಬ್ಯಾಕ್ ಟು ದ ಪೂಲ್ ವಿಚ್ ಮೀನ್ಸ್ ಫಾರ್ ದ ಸೆಕೆಂಡ್ ರೌಂಡ್. ಸೊ ಯುವರ್ ರೆಸ್ಪಾನ್ಸಿಬಿಲಿಟಿ ಈಸ್ ವೆರಿ ವೆರಿ ಮೋರ್. if you satisfied with the college in the first round, what you have to do, you have to fill the fees fill ಮಾಡಬೇಕು. ಫೀಸ್ ಮಾಡಿದ ಮೇಲೆ ಅಡ್ಮಿಷನ್ ಆರ್ಡರ್ ಸಿಗ್ತದೆ. ಅಡ್ಮಿಷನ್ ಆರ್ಡರ್ ತೊಗೊಂಡು ಕಾಲೇಜ್ಗೆ ರಿಪೋರ್ಟ್ ಮಾಡ್ಕೋಬೇಕು. ರಿಪೋರ್ಟ್ ಮಾಡಿದ ಮೇಲೆ ಬ್ಯಾಕ್ ಟು KEಗೆ ವಾಪಸ್ ಬಂದು ಅವರಿಗೆ ಹೇಳಬೇಕು, ನಾನೀಗ ರಿಪೋರ್ಟ್ ಆಗಿದ್ದೀನಿ ಅಂಥೇಳಿ. ಇದು ಯಾವುದೂ ಮಾಡಿಲ್ಲ ಅಂತಂದರೆ ನಿಮ್ಮ ಸೀಟ್ ಕ್ಯಾನ್ಸಲ್ ಆಗ್ತದೆ ಮತ್ತು ವಾಟ್ ಎವರ್ ದ ಫೀ ಪೇ ಮಾಡಿರ್ತೀರಿ ಅದು ಫೋರ್ಫಿಟ್ ಆಗ್ತದೆ, ಗೊತ್ತಿರಲಿ. ಚಾಯ್ಸ್ ಟು ಮಾಡಿದವ್ರಿಗೇನು, ಚಾಯ್ಸ್ ಟು ಮಾಡಿದವ್ರಿಗೆ ಭಾಳ ಸಿಂಪಲ್ಲು. ಯು ಆರ್ ಸ್ಯಾಟಿಸ್ಫೈಡ್ ವಿತ್ ದ ಸೀಟ್ ಬಟ್ ಯು ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್. ಆವಾಗ ನೀವು ನೀಡ್ ನಾಟ್ ಟು ಪೇ ದ ಫೀಸ್, ಅಂದರೆ ನೀವು ಫೀಸ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ರಿಮೆಂಬರ್, ಯು ಆರ್ ಸ್ಯಾಟಿಸ್ಫೈಡ್ ವಿತ್ ದ ಸೀಟ್, ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್. ಬಟ್ ಇನ್ ದಟ್ ಕೇಸ್ ಇನ್ ದ ರೌಂಡ್ 1 ಅಷ್ಟೇ ನಾನು ಹೇಳ್ತಾ ಇದ್ದೀನಿ. ರೌಂಡ್ 2 ನೆಕ್ಸ್ಟ್ ಹೇಳ್ತೀನಿ. ರೌಂಡ್ 1ದಲ್ಲಿ ಚಾಯ್ಸ್ 2 ಏನಾದರೂ ನೀವು ಫಿಲ್ ಮಾಡಿದರೆ ಯು ಆರ್ ನಾಟ್ ನೀಡ್ ಟು ಪೇ ದ ಫೀಸ್ ನಾವು, ಮುಂದೆ ಪೇ ಮಾಡಲೇಬೇಕು, ಈಗ ಪೇ ಮಾಡೋ ಅವಶ್ಯಕತೆ ಇಲ್ಲ. ಸೆಕೆಂಡ್ ರೌಂಡ್ ಮುಗಿದ ಮೇಲೆ ಪೇ ಮಾಡೋದು. ಹಾಗಾದರೆ ಏನಾಗ್ತದೆ, ಇನ್ ದ ಚಾಯ್ಸ್ 2 ಯಾವಾಗ ನೀವು ಮಾಡಿರ್ತೀರಿ, ಸೆಕೆಂಡ್ ರೌಂಡಲ್ಲಿ ಏನಾಗ್ತದೆ ಅಂತಂದರೆ ಇಫ್ ಹೈಯರ್ ಆಪ್ಷನ್ಸ್ ಆರ್ ಅಲಾಟೆಡ್ ದೆನ್ ಅರ್ಲಿಯರ್ ಅಲಾಟೆಡ್ ಸೀಟ್ ಗೆಟ್ ಕ್ಯಾನ್ಸಲ್ಡ್ ಆಟೋಮೆಟಿಕಲಿ. ರಿಮೆಂಬರ್, or if higher option seats are not allotted, then earlier allotted seat shall remain in the candidate's favor. So second round ಅಲ್ಲಿ ಏನಾಗ್ತದೆ, ಸೊ ಫಾರ್ ಒಂದು ಎಕ್ಸಾಂಪಲ್ ಅನ್ನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಜಸ್ಟ್ ಇಮ್ಯಾಜಿನ್ ಯು ಹ್ಯಾವ್ ಮೇಡ್ ದ ಲೀಸ್ಟ್ ಆಫ್ 180 ಚಾಯ್ಸ್ ಆಫ್ ಕಾಲೇಜಸ್. 180 ಕಾಲೇಜನ್ನು ಚಾಯ್ಸ್ ಮಾಡಿದ್ರಿ. ಏನಾಗ್ಬಿಡ್ತು, ಈಗ ನಿಮ್ಮ ಸೀಟು 120th ಚಾಯ್ಸ್ ಈಸ್ ಅಲಾಟೆಡ್. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೊ
ಇನ್ ದಿಸ್ ಕೇಸ್ ಯಾವ್ದು ಅಲಾಟ್ ಆಯಿತು ನಿಮಗೆ? 120th ಚಾಯ್ಸ್ ಅಲಾಟ್ ಆಯಿತು. ನೀವು 180 ಚಾಯ್ಸ್ ಹಾಕಿದ್ರಿ, 120th ಅಲಾಟ್ ಆಯಿತು, ನಿಮ್ಗೆ ಖುಷಿ ಇದೆ 120, ಬಟ್ ಯು ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್. ಈಗ ನೆಕ್ಸ್ಟ್ ರೌಂಡ್ದಾಗ ಏನಾಗ್ತದೆ, ನೀವು ಕನ್ಸಿಡರ್ ಮಾಡೋದೇನು, ದ ಸಾಫ್ಟ್ವೇರ್ ವಾಟ್ ದೇ ವಿಲ್ ಕನ್ಸಿಡರ್ ಈಸ್ 1 to 119 options are considered. Options are considered, and remember 120, 1 to 180 get deleted. ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ. 180 ನೀವು ಚಾಯ್ಸ್ ಮಾಡಿದಿರಿ, 120th ನಿಮಗೆ ಕಾಲೇಜ್ ಸಿಕ್ಕಿದೆ, ಬಟ್ ನೀವು ಹೈಯರ್ ಆಪ್ಷನ್ನಿಗೆ ನೀವು ಟ್ರೈ ಮಾಡ್ತಾ ಇದ್ದೀರಿ, ಸೆಕೆಂಡ್ ರೌಂಡ್ ಇನ್ವಾಲ್ವ್ ಆದ್ರಿ. ಸೊ ಇಫ್ ಹೈಯರ್ ಆಪ್ಷನ್ಸ್ ಆರ್ ಅಲಾಟೆಡ್, ದೆನ್ ಅರ್ಲಿಯರ್ ದಿಸ್ 20th seat. If 1 to 119 is allotted, see, software will take only these many seats. That will never consider this seat, but will get automatically deleted. So within this seat you can change the order. You can change or delete the order, delete the colleges. Change ಅಂತಂದ್ರೆ change the order or delete the college. ಏನು ಬೇಕಾದ್ರೂ ಮಾಡ್ಬೋದು, ಆದರೆ ಫ್ರೆಶ್ ಚಾಯ್ಸನ್ನು ಫಿಲ್ ಮಾಡೋದಕ್ಕೆ ಬರೋದಿಲ್ಲ. ಆಗಿರುವಂಥ ಈ 119 ಚಾಯ್ಸ್ ಒಳಗೆ ನೀವು ಅದರ ಪ್ರಿಯಾರಿಟಿ ಆರ್ಡರ್ ಚೇಂಜ್ ಮಾಡ್ಬೋದು ಬೇಕಂದರೆ. ಸೊ ಅದನ್ನು ನಿಮ್ಮ ಸಾಫ್ಟ್ವೇರ್ ಅಲಾಟ್ ಮಾಡೋದು ಇಷ್ಟರೊಳಗೆ ಏನಾದ್ರು ನಿಮಗೆ ಸೀಟ್ ಸಿಕ್ಬಿಡ್ತು ಅಂದರೆ 120th ಆಟೋಮೆಟಿಕಲಿ ಕ್ಯಾನ್ಸಲ್ ಆಗಿಬಿಡ್ತದೆ, ಗೊತ್ತಿರಲಿ. 120th ಆಟೋಮೆಟಿಕಲಿ ಕ್ಯಾನ್ಸಲ್ ಆಗಿಬಿಡ್ತದೆ. ಸೊ ಇದೇನಾದರೂ ಸಿಗಲಿಲ್ಲ 120th ಮೇಲಿಂದು ಅಂತಂದರೆ ನಿಮ್ಮದು 120th ಹಾಗೆ ನಿಮಗೆ ಉಳಿದಿರ್ತದೆ. ಸೊ ನೀವು 120th ಸೀಟಿಗೆ ನೆಕ್ಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಆದಮೇಲೆ ಅಡ್ಮಿಷನ್ ತೊಗೊಳ್ಳೋದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಅಂದರೆ ನಿಮಗೆ ಸಿಕ್ಕಿರೋ ಸೀಟ್ ನಿಮ್ಮ ಹತ್ರನೇ ಇದೆ, ಬಟ್ ಏನು ಚಾಯ್ಸ್ 2 ಬೇಕಾಗಿದೆ ಅಂದರೆ ನಿಮಗೆ ಅದಕ್ಕಿಂತ ಹೈಯರ್ ಆಪ್ಷನ್ ಏನಾದರೂ ಬೇಕು ಅಂತಂದರೆ, ಸೊ ಇಲ್ಲಿ ಚಾಯ್ಸ್ 2 ನೀವು ಸೆಲೆಕ್ಟ್ ಮಾಡಬೇಕು. ಈಗೇನಾಗ್ತದೆ, ಹಾಗಾದರೆ ಅದರದ್ದು ಇಂಪಾರ್ಟೆನ್ಸ್ ಏನು, ಇಂಪ್ಲಿಫಿಕೇಶನ್ ಏನು? ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಸಬ್ಸಿಕ್ವೆಂಟ್ ರೌಂಡ್, ಕೀಪಿಂಗ್ ದ ಸೀಟ್ ಅಲಾಟೆಡ್ ಆನ್ ಹೋಲ್ಡ್. ಇಫ್ ದ ಸೀಟ್ ಇನ್ ಹೈಯರ್ ಆಪ್ಷನ್ಸ್ ಗೆಟ್ ಅಲಾಟೆಡ್, ದೆನ್ you will lose the old seat. There is no choice between earlier allotted and newly allotted seat. ಈಗ ನೀವು ಅನ್ಕೋತೀರಿ, ಸೊ ಸೆಕೆಂಡ್ ರೌಂಡಲ್ಲಿ ಸೀಟು ನಿಮಗೆ 120th ಅಂತ ಹೇಳಿದೆ, ಸೊ 120th ಈಸ್ ಅಲಾಟೆಡ್, ಹೌದಾ? 120th ಈಸ್ ಅಲಾಟೆಡ್. ಸೊ ನಿಮಗೆ ಈಗ ನೆಕ್ಸ್ಟ್ ರೌಂಡ್ ಒಳಗೆ ಸೊ 80th ಸೀಟ್ ಅಲಾಟ್ ಆಗಿಬಿಡ್ತು. ರಿಮೆಂಬರ್ 80th ಸೀಟ್ ಅಲಾಟ್ ಆಗಿಬಿಡ್ತು. ಯಾವಾಗ? ಇನ್ ಸೆಕೆಂಡ್ ರೌಂಡ್ ಒಳಗೆ. ನೆಕ್ಸ್ಟ್ ನಿಮ್ಗೆ ಅನ್ನಿಸ್ತದ 80th ಸೀಟ್ ಏನು ಯಾವ ಕಾಲೇಜಲ್ಲಿ ಅಲಾಟ್ ಆಗಿದೆಯಲ್ಲ, ಆ 80th ಕಾಲೇಜ್ ನಿಮಗೆ ಅಷ್ಟು ಸಮಾಧಾನ ಇಲ್ಲ, 120th ಬೇಕು ನಿಮಗೆ ಸೆಕೆಂಡ್ ರೌಂಡ್ ಆದಮೇಲೆ ಅನ್ನಿಸ್ತದೆ. ಹಿಂಗೆ ಅನ್ಸ್ಕೊಳ್ಳೋ ಹಂಗೆ ಇಲ್ಲ ನೀವು, ಯಾಕಂದರೆ ದಿಸ್ ಈಸ್ ನಾಟ್ ಅಲೋಡ್. ಯು ಕ್ಯಾನಾಟ್ ಸೇ ದ್ಯಾಟ್. ಸಣ್ಣ ಹುಡುಗರು ಆಟ ಆಡ್ಬೇಕಾದ್ರೆ ಹೇಳ್ತಾರಲ್ಲ, ಸೊ ಏನೋ ಅದು ಬೇಕಾಗ್ತದೆ, ಅದು ಆದಮೇಲೆ ಇದು ಬೇಕು ಅಂತೇಳಿ, ಇದೇ ಇರಲಿ ಬಿಡು ಅಂತೇಳಿ. ಹಾಗೆ ನಡೆಯೋದಿಲ್ಲ ಇಲ್ಲಿ. ದಿಸ್ ಈಸ್ ನಾಟ್ ಅ ಗೇಮ್, ರಿಮೆಂಬರ್. ಅದಕ್ಕಾಗಿ ಚಾಯ್ಸ್ ಫಿಲ್ ಮಾಡ್ಬೇಕಾದ್ರೆ ಭಾಳ ಅಂದರೆ ಕೇರ್ಫುಲ್ಲಾಗಿ ಮಾಡಬೇಕಾಗ್ತದೆ. ನೋ ಚಾಯ್ಸ್ ಬಿಟ್ವೀನ್ ದ ಓಲ್ಡ್ ಸೀಟ್ ಆ್ಯಂಡ್ ದ ನ್ಯೂ ಸೀಟ್, ಗೊತ್ತಿರಲಿ. ಹೈಯರ್ ಆಪ್ಷನ್ ಇದ್ದರೆ ಆಟೋಮೆಟಿಕಲಿ ನಿಮಗೆ ಅದೇ ಆಪ್ಷನ್ ಸಿಗ್ತದೆ, ಚಲೋ ಸೀಟೇ ಸಿಗ್ತದೆ. ಇಲ್ಲಪ್ಪ ಲೋವರ್ ಸೀಟ್ ಅಂತೂ ಸಾಧ್ಯನೇ ಇಲ್ಲ, ಅದು ನಂದು ಹಿಂದಿಂದ ಇರಲಿ ಅನ್ನೋದಕ್ಕೂ ಸಾಧ್ಯ ಇಲ್ಲ. ದೆನ್ ಚಾಯ್ಸ್ 3 ಫಿಲ್ ಮಾಡಿದವ್ರು ನೋಡ್ರಿ, ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ಆ್ಯಂಡ್ ಅಲಾಟೆಡ್ ಸೀಟ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್. ಇಂಥವರಿಗೆ ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್ ವಿತ್ ದ ಆಲ್ರೆಡಿ ಎಂಟರ್ಡ್ ಆಪ್ಷನ್. ನಿಮ್ಮದು ಸೀಟ್ ಅಲಾಟೆಡ್ ಸೀಟ್ ಏನಿದೆ, ಸೀಟ್ ಈಸ್ ಕ್ಯಾನ್ಸಲ್ಡ್. ರಿಮೆಂಬರ್, ಸೀಟ್ ಈಸ್ ಕ್ಯಾನ್ಸಲ್ಡ್, ಅದು ನಿಮಗೆ ಹೋಲ್ಡ್ ಆಗೋದಿಲ್ಲ. ಆ್ಯಂಡ್ ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್ ವಿತ್ ಆಲ್ ದ ಆಲ್ರೆಡಿ ಎಂಟರ್ಡ್ ಆಪ್ಷನ್. ನಿಮ್ಮ ಹತ್ರ ಏನು ಆಲ್ರೆಡಿ ಎಂಟರ್ಡ್ ಆಪ್ಷನ್ ಇದ್ದಿರ್ತದೆ ಅದರಿಂದ ಯೂಸ್ ಮಾಡಿ ನೀವು ನೆಕ್ಸ್ಟ್ ರೌಂಡಲ್ಲಿ ಹೋಗ್ಬೋದು. ಆ್ಯಂಡ್ ಆಪ್ಷನ್ ಅಲಾಟೆಡ್ ಆಪ್ಷನ್ ಬೈ ಸರೆಂಡರಿಂಗ್ ದ ಅಲಾಟೆಡ್ ಸೀಟ್. ಯು ಹ್ಯಾವ್ ಟು ಸರೆಂಡರ್ ದ ಸೀಟ್, ಬೇಡ ಅಂತ ಹೇಳಿರ್ತೀರಿ. ಈಗ ನೆಕ್ಸ್ಟ್ ರೌಂಡ್ದೊಳಗೆ ಏನು ಫಾರ್ ಎಕ್ಸಾಂಪಲ್ ಈಗ 80th ಕಾಲೇಜ್ ನಿಮಗೆ ಅಲಾಟ್ ಆಗಿತ್ತು, ಇದು ಬೇಡ ಅಂತ ಹೇಳಿದ್ರಿ, ಹೌದಾ? ಆವಾಗ 80th ಆಪ್ಷನ್ ಏನಾಗಿಬಿಡ್ತದೆ, ಡಿಲೀಟ್ ಆಗಿಬಿಡ್ತದೆ, ಗೊತ್ತಿರಲಿ. 80th ಆಪ್ಷನ್ ಡಿಲೀಟ್ ಆಗಿಬಿಡ್ತದೆ. ಉಳಿದಿದ್ದೆಲ್ಲ ಏನಿದೆ ಅದನ್ನು ನೀವು ರೀಆರ್ಡರ್ ಮಾಡಬಹುದು. ಚಾಯ್ಸ್ 3ದಲ್ಲಿ ಇಫ್ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್, ದೆನ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್, ದೆನ್ ಯು ಹ್ಯಾವ್ ಟು ಗಿವ್ ಅಪ್ ದ ಓಲ್ಡ್ ಸೀಟ್, ದ ಅಲಾಟೆಡ್ ಸೀಟ್. ಯು ಕೆನಾಟ್ ಹೋಲ್ಡ್ ಆನ್ ದಟ್. And already entered option, whatever it is there, you can change the order, reorder those seats, and whatever the college you have allotted with the first round, that will get deleted in your option entry form. Remember that. Then implication, eligible to participate in the subsequent round by rejecting the allotted seat. Note that. Remember, choices of getting the lower order, and the lower order ಅಂತಂದರೆ ಯಾವುದಾದ್ರೂ ಇರ್ಬೋದು. ಲೋವರ್ ಆರ್ಡರ್ ನಿಮಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ, ಒಂದೊಂದು ಸಾರಿ ಸಿಗೋ ಸಾಧ್ಯ ಇಲ್ಲ. ಯಾಕಂದರೆ
already next to your rank might have entered those options and seat would be allotted to them based on the merit. ಸೊ ಇಲ್ಲಿ ಯಾವ್ದು ಬೇಕಾದರೂ ಆರ್ಡರ್ ಸಿಗ್ಬೋದು, ಲೋವರ್ ಆರ್ಡರ್ ಸಿಗ್ಬೋದು, ಹೈಯರ್ ಆರ್ಡರ್ ಸಿಗ್ಬೋದು, ಇಟ್ ಈಸ್ ಡಿಪೆಂಡಿಂಗ್ ಆನ್ ಯು. ಸೊ ಜನರಲಿ ಹೈಯರ್ ಆರ್ಡರ್ ಸಿಗ್ಬೋದು, ಬಟ್ ಡಿಪೆಂಡಿಂಗ್ ಆನ್ ದೋಸ್ ಹೂ ಹ್ಯಾವ್ ಲೆಫ್ಟ್ ದಟ್ ಪರ್ಟಿಕ್ಯುಲರ್ ಸೀಟ್. ಸೊ ಯು ಹ್ಯಾವ್ ಈಕ್ವಲ್ ಚಾನ್ಸ್ ಆಫ್ ಆಲ್ ದೋಸ್. ನಿಮಗೆ ಸಿಗಲೂಬೋದು, ಸಿಗದೇನೂ ಇರ್ಬೋದು. ದಟ್ ಈಸ್ ಚಾಯ್ಸ್ 3. ದೆನ್ ಚಾಯ್ಸ್ 4 ಭಾಳ ಸಿಂಪಲ್ ಇದೆ. ಚಾಯ್ಸ್ 4 is you are not satisfied and you are quitting the round. So you are out of the game. You cannot participate in the further rounds. Remember, not eligible to participate in the further round. Then very very important for the note for the seat allotted candidate. ಹಾಗಾದರೆ seat allotted candidatesಗೆ ನೋಟ್ ಏನಿದೆ? If a candidate fails to, very very important, seat allot ಆಗಿದೆ ಬಟ್ ಯು ಆರ್ ನಾಟ್ ಎಕ್ಸಸೈಸಿಂಗ್ ಎನಿ ಆಫ್ ದ ಅಬೋವ್ 4 ಚಾಯ್ಸಸ್, ಅಂದರೆ ನೀವು ಯಾವ 4 ಚಾಯ್ಸನ್ನು ಆಪ್ಟ್ ಮಾಡಿಕೊಂಡಿಲ್ಲ. ಯು ಆರ್ ಅಲಾಟೆಡ್ ವಿತ್ ದ ಸೀಟ್ ಬಟ್ ಯು ಆರ್ ನಾಟ್ ಚಾಯ್ಸ್ಡ್ ಎನಿ 4 ಚಾಯ್ಸಸ್ within the date, stipulated date and time, then remember seat allotted to the such candidate stand cancelled automatically without any further notice in this regard, and such candidate will not be allowed to participate in the further round. Very very important. ನೀವೇನು ಮಾಡ್ತೀರಿ, ಫಸ್ಟ್ ರೌಂಡ್ದೊಳಗೆ ನೀವು ಯಾವುದೇ ಅಲಾಟ್ ಆಗಿದೆ, ಅಲಾಟ್ ಆದಮೇಲೆ ಇವನು ಏನು ಅನ್ಕೋತೀರಿ, ಅದನ್ನು ಏನೂ ಮಾಡೋದು ಬಿಟ್ಬಿಟ್ರೆ ಆಯಿತು, ಸೆಕೆಂಡ್ ರೌಂಡ್ ನನಗೆ ಸಿಗ್ತದೆ. ಇಲ್ಲ, ಫಸ್ಟ್ ರೌಂಡ್ ಅಲಾಟ್ ಆದಮೇಲೆ ಒನ್ ಆಫ್ ದ ಅಬೋವ್ 4 ಚಾಯ್ಸ್ ನೀವು ಸೆಲೆಕ್ಟ್ ಮಾಡಬೇಕು. ಮಾಡಲಿಲ್ಲ ಅಂದರೆ ನಿಮ್ಮ ಸೀಟ್ ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಆದ ಪ್ಲಸ್ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ದ ನೆಕ್ಸ್ಟ್ ಫರ್ದರ್ ರೌಂಡ್. ಹಾಗಾದ್ರೆ ಸೀಟ್ ಅಲಾಟ್ ಆಗದೆ ಇದ್ರೆ ಏನು ಮಾಡಬೇಕು ಸರ್? ಹಾಗಾದರೆ ಇಫ್ ಎನಿ ಸೀಟ್ ಈಸ್ ನಾಟ್ ಅಲಾಟೆಡ್ ದೆನ್ ರಿಮೆಂಬರ್ ಕ್ಯಾಂಡಿಡೇಟ್ಸ್ ನೀಡ್ ನಾಟ್ ಎಕ್ಸಸೈಸ್ ಎನಿ ಚಾಯ್ಸ್ ಎಂಟ್ರಿ. ಮತ್ತು ಚಾಯ್ಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಯಾವುದೂ ಸೀಟ್ ಫಸ್ಟ್ ರೌಂಡ್ದಲ್ಲಿ ಅಲಾಟ್ ಆಗೇ ಇಲ್ಲ. ದೆನ್ you are directly allowed for the second round. Need not exercise any of the choice entry. Already entered options will be made available for reordering for further allotment. ನೀವೇನು ಫಸ್ಟ್ ರೌಂಡ್ಗಿಂತ ಮುಂಚೆ ಏನು ಸೀಟ್ ಆಪ್ಷನ್ ಎಂಟ್ರಿ ಮಾಡಿರ್ತೀರಿ, ಆ ಎಂಟ್ರಿ ಮತ್ತೆ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಇಫ್ ಯು ವಾಂಟ್ ಟು ಚೇಂಜ್ ಆಲ್ಸೋ ಯು ಕ್ಯಾನ್ ಚೇಂಜ್. ಅಂದರೆ ಚೇಂಜ್ ಅಂದ್ರೇನು, ಓನ್ಲಿ ರೀಆರ್ಡರ್ ಮಾಡ್ಬೋದು, ಪ್ರಿಫರೆನ್ಸ್ ಆರ್ಡರ್ನ ರೀಆರ್ಡರ್ ಮಾಡ್ಬೋದು, ಬಟ್ ಏನು ಯಾವುದನ್ನು ಆ್ಯಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಡಿಲೀಟ್ ಬೇಕಾದ್ರೆ ಮಾಡ್ಬೋದು. ಸೊ candidates need not exercise any choice entry if you are not allotted with any of the seat. ಇದಿಷ್ಟು ಇನ್ಫಾರ್ಮೇಷನ್ನು ನಮಗೆ ರೌಂಡ್ 1 ಆದಮೇಲೆ ಏನಾಗ್ತದೆ, ಏನು ಮಾಡಬೇಕು. ದಿಸ್ ಈಸ್ ಅಬೌಟ್ ರೌಂಡ್ 1. I hope you have understood very clearly, so you can read the information brochure also. If you feel that this video is longer, ದೆರ್ ಇಸ್ ನೋ ವೇ. ಯಾಕಂದರೆ ನಿಮಗೆ ಅರ್ಥ ಆಗುವಾಗ ನಾನು ಹೇಳಬೇಕು ಅಂತಂದರೆ ಒಂದು 5 ನಿಮಿಷ ಜಾಸ್ತಿ ತೊಗೊಂಡ್ರೂ ಅಡ್ಡಿ ಇಲ್ಲ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಡೌಟ್ಸ್ ಇರಬಾರ್ದು, ಆ ರೀತಿ ಎಕ್ಸ್ಪ್ಲೇನ್ ಮಾಡೋದು ನನ್ನ ಜವಾಬ್ದಾರಿ. ಎಸ್, ಇನ್ ದ ನೆಕ್ಸ್ಟ್ ವಿಡಿಯೋದೊಳಗೆ ಏನು ಮಾಡ್ತೀನಿ, ಪಾರ್ಟ್ 3ದೊಳಗೆ ರೌಂಡ್ 2 ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಸಿ, ರೌಂಡ್ 1 ಒಳಗೆ 4 ಚಾಯ್ಸ್ ಇದೆ, ಆ ಚಾಯ್ಸ್ ಏನಂತ ಅನ್ನೋದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. Please like the video, share the video and subscribe and support, so that if you subscribe, please click on the bell button so that next notification, next ಯಾವಾಗ ನಾನು ಅಪ್ಲೋಡ್ ಮಾಡ್ತೀನಿ ಆವಾಗ ಫಸ್ಟ್ notification will come to you. Thank you for watching. Have a nice day.